ಈ ದೇಶದಲ್ಲಿ 50 ರೂಪಾಯಿಯ ಬಿಸ್ಕೆಟ್ ಖರೀದಿಸಿದ್ರೂ ತೆರಿಗೆ ಕಟ್ಟಬೇಕಾಗತ್ತೆ, ಮಾರಿದವರು ತೆರಿಗೆ ಕಟ್ಟಬೇಕಾಗತ್ತೆ, ತಯಾರಿಸಿದವರು ತೆರಿಗೆ ಕಟ್ಟಬೇಕಾಗತ್ತೆ. ಹೀಗಿರುವಾಗ ದೇಶದಲ್ಲಿ ತನ್ನ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳಿಗೆಂದು ದೇಶ ವಿದೇಶಗಳಿಂದ ಕೋಟ್ಯಾಂತರ ರೂಪಾಯಿ ದೇಣಿಗೆ ಪಡೆಯುವ ಆರ್ಎಸ್ಎಸ್ ನಯಾ ಪೈಸೆ ತೆರಿಗೆ ಕಟ್ಟದೆ ಮತ್ತು ಒಂದೇ ಒಂದು ಬಾರಿ ಆಡಿಟ್ ಕೂಡ ನಡೆಸದೆ ಕಾರ್ಯಾಚರಿಸುವುದು ಹೇಗೆ? ಇದು ಯಾವ ನ್ಯಾಯ ಎಂಬ ಪ್ರಶ್ನೆಗೆ ಪ್ರಿಯಾಂಕ ಖರ್ಗೆ ಆರಂಭ ಒದಗಿಸಿದ್ದಾರೆ. ಲಕ್ಷಾಂತರ ಶಾಖೆಗಳನ್ನ, ಕೋಟ್ಯಾಂತರ ಸದಸ್ಯರನ್ನ, ನೂರಾರು ಸಾರ್ವಜನಿಕ ಕಾರ್ಯಕ್ರಮಗಳನ್ನು ನಡೆಸುವ ಆರ್ಎಸ್ಎಸ್ಗೆ ನೋಂದಣಿ ಇಲ್ಲ ಅಂದ್ರೆ ಹೇಗೆ? ದೇಶದ 20 ರಾಜ್ಯಗಳಲ್ಲಿ ಈ ಆರ್ಎಸ್ಎಸ್ ಬೆಂಬಲಿಸುವ ಸರ್ಕಾರ ಇದೆ. ಕೇಂದ್ರದಲ್ಲೂ ಆರ್ಎಸ್ಎಸ್ ಬೆಂಬಲಿಸುವ ಸರ್ಕಾರ ಇದೆ. ಇಷ್ಟೆಲ್ಲ ಇದ್ದು ಬಿಜೆಪಿ ಏಕೆ ತನ್ನ ಮಾತೃ ಸಂಸ್ಥೆಯನ್ನ ನೋಂದಣಿ ಮಾಡಿಸಿಕೊಳ್ಳಲು ಹೆದರ್ತಾ ಇದೆ? ದೇಶದ ಜನರ ಬಳಿ ಕಾಗದ ತೋರಿಸಿ, ದಾಖಲೆ ತೋರಿಸಿ ಎಂದು ಕೇಳ್ತಾ ಇರುವುದು ಇದೇ ಕೇಂದ್ರ ಸರ್ಕಾರ. ಆದರೆ ಈ ಆರ್ಎಸ್ಎಸ್ನಿಂದ ಯಾಕೆ ಅದು ದಾಖಲೆ ಕೇಳ್ತಾ ಇಲ್ಲ? ನೋಂದಣಿ ಮಾಡಿ ಹೊಣೆಗಾರಿಕೆ ವಹಿಸಿಕೊಳ್ಳಿ ಎಂದು ಯಾಕೆ ಕೇಳ್ತಾ ಇಲ್ಲ ಎಂಬ ಪ್ರಶ್ನೆ ಹುಟ್ಟುಕೊಂಡಿದೆ. ಭಾರತ ಬಿಟ್ಟು ಬೇರೆ ಯಾವೆಲ್ಲ ರಾಷ್ಟ್ರಗಳಲ್ಲಿ ಆರ್ಎಸ್ಎಸ್ ಕಾರ್ಯಾಚರಿಸುತ್ತದೋ ಅಲ್ಲೆಲ್ಲ ಆರ್ಎಸ್ಎಸ್ ನೋಂದಾಯಿಸಿಕೊಂಡಿದೆ. ಹಿಂದೂ ದೇಶ ಎಂದು ಹೇಳುವ ನೇಪಾಳದಲ್ಲೂ ಅದು ತನ್ನನ್ನು ನೋಂದಾಯಿಸಿಕೊಂಡಿದೆ. ಹೀಗಿರುವ ಭಾರತದಲ್ಲಿ ಮಾತ್ರ ನೋಂದಾಯಿಸಿಕೊಳ್ಳುವುದಕ್ಕೆ ಹಿಂದೇಟು ಯಾಕೆ? ಅದು ಸಂವಿಧಾನಕ್ಕಿಂತ ತಾನು ಮೇಲೆ ಎಂದು ಅಂದುಕೊಂಡಿದೆಯಾ? ತನ್ನನ್ನು ಯಾವುದೇ ಸರ್ಕಾರ ಪ್ರಶ್ನಿಸುವಂತಿಲ್ಲ ಅಂತ ಅದು ಭಾವಿಸಿಕೊಂಡಿದೆಯಾ ಎಂಬ ಪ್ರಶ್ನೆಯೂ ಹುಟ್ಟುಕೊಂಡಿದೆ. ಒಂದು ಕಡೆ ಆರ್ಎಸ್ಎಸ್ ನೋಂದಾವಣೆ ಆಗಿಲ್ಲ, ಇನ್ನೊಂದು ಕಡೆ ಇದೇ ಆರ್ಎಸ್ಎಸ್ ತನ್ನ ಬಳಿ ಲಕ್ಷಾಂತರ ಶಾಖೆಗಳಿವೆ ಅಂತ ಹೇಳ್ತದೆ, ಕೋಟ್ಯಾಂತರ ಸದಸ್ಯರಿದ್ದಾರೆ ಅಂತ ಹೇಳುತ್ತೆ. ನೋಂದಣಿಯೇ ಆಗದ ಸಂಸ್ಥೆಯೊಂದು ಹೀಗೆ ಹೇಳಿಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆಯೂ ಹುಟ್ಟುಕೊಂಡಿದೆ. ಹಿಂದೂ ಧರ್ಮ ನೋಂದಣಿಯಾಗಿದೆಯಾ? ಮತ್ತೇಕೆ ಆರ್ಎಸ್ಎಸ್ ನೋಂದಣಿಯಾಗಬೇಕು ಎಂಬ ಪ್ರಶ್ನೆಯನ್ನ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಕೇಳಿದ್ದಾರೆ. There are so many unregistered things going on and we are not secretive, we are working on open ground. We are calling people and telling them about Sangha. Hindu Dharma is not registered. Many things are not registered. Those who want to have funds from the government, they require registration. That has to be there. Sangha, government knows Sangha is there. Government banned us twice and that ban was released. ಈ ಪ್ರಶ್ನೆ 10 ಹಲವು ಮರುಪ್ರಶ್ನೆಯನ್ನ ಹುಟ್ಟುಹಾಕಿದೆ. ಬೆಟ್ಟವನ್ನ, ನದಿಯನ್ನ ಯಾರೂ ರಿಜಿಸ್ಟ್ರೇಷನ್ ಮಾಡಿಸುವುದಿಲ್ಲ. ಆದರೆ ಆ ಬೆಟ್ಟದಲ್ಲಿ ಒಂದು ರೆಸಾರ್ಟ್ ಮಾಡಬೇಕಿದ್ರೆ ರಿಜಿಸ್ಟ್ರೇಷನ್ ಬೇಕು. ಹಿಂದೂ ಧರ್ಮ ಅನ್ನೋದು ಒಂದು ಬೆಟ್ಟ ಎಂದು ಹೇಳ್ಬೋದು. ಅದರ ಕೆಳಗೆ ಕೆಲಸ ಮಾಡುವವರೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನೋಂದಣಿ ಆಗಬೇಕು. ಇನ್ನು ಸ್ಪಷ್ಟವಾಗಿ ಹೇಳಬೇಕಂದ್ರೆ ಒಂದು ವಿಚಾರಧಾರೆಗೆ ನೋಂದಣಿ ಬೇಡ, ಆದರೆ ಅದರ ಕೆಳಗೆ ಇರುವ ಮತ್ತು ಅದನ್ನು ಪ್ರಚಾರ ಮಾಡುವವರಿಗೆ ಕನಿಷ್ಠ ನೋಂದಣಿಗಳು ಬೇಕು ಎಂಬ ವಾದವೂ ಇದೆ. ಮೋಹನ್ ಭಾಗವತರು Z+ ಭದ್ರತೆಯನ್ನು ಪಡೆಯುತ್ತಿದ್ದಾರೆ. ಇದಕ್ಕೆ ಕೇಂದ್ರ ಸರ್ಕಾರ ಪ್ರತಿ ತಿಂಗಳು 40 ರಿಂದ 50 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೆ. ಇದು ಭಾರತೀಯರ ತೆರಿಗೆಯ ಹಣ. ಸರ್ಕಾರಕ್ಕೆ ತೆರಿಗೆಯನ್ನೇ ಕಟ್ಟದ ಸಂಸ್ಥೆ ಜನರ ದುಡ್ಡಿನಿಂದ ಭದ್ರತೆಯನ್ನು ಪಡೆಯುವುದು ಎಷ್ಟು ಸರಿ ಎಂಬ ಪ್ರಶ್ನೆಯೂ ಹುಟ್ಟುಕೊಂಡಿದೆ. ಪ್ರಿಯಾಂಕ ಖರ್ಗೆ ಅವರು ಎತ್ತಿರುವ ಪ್ರಶ್ನೆ ಇದೀಗ ಆರ್ಎಸ್ಎಸ್ ಅನ್ನ ಕಟಕಟೆಯಲ್ಲಿ ನಿಲ್ಲಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office SIT Tower, Silicon Oasis, Dubai, UAE. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.